ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ದಳಪತಿ ವಿಜಯ್ ವಿರುದ್ಧ ಡಿಎಂಕೆ ಕೆಂಡ. ಮೊದಲು ಬೆಂಬಲ ಸಾಬೀತುಪಡಿಸಿ ಆಮೇಲೆ ರಾಜ್ಯಪಾಲರನ್ನ ಭೇಟಿ ಮಾಡಿ. ಬೆಂಬಲವೇ ಇಲ್ಲದೆ ಸರ್ಕಾರ ರಚನೆ ಹೇಗೆ ಸಾಧ್ಯ? ಕಸರತ್ತು ನಡೆಸ್ತಾ ಇರೋ ವಿಜಯ್ ವಿರುದ್ಧ ಡಿಎಂಕೆ ಕಿಡಿಕಾರಿದೆ. ದಳಪತಿ ವಿಜಯ್ ವಿರುದ್ಧ ಡಿಎಂಕೆ ಕೆಂಡ ಕಾರಿರುವುದು ಈ ಸಂದರ್ಭದಲ್ಲಿ ಮೊದಲು ಬೆಂಬಲವನ್ನ ಸಾಬೀತುಪಡಿಸಿ ಆಮೇಲೆ ರಾಜ್ಯಪಾಲರನ್ನ ಹೋಗಿ ಭೇಟಿ ಮಾಡಿ ಅಂತ ಹೇಳಿದ್ದಾರೆ. ಬೆಂಬಲವೇ ಇಲ್ಲದೆ ಸರ್ಕಾರ ರಚನೆ ಮಾಡೋದು ಹೆಂಗೆ ಸಾಧ್ಯ ಆಗುತ್ತೆ? ಕಸರತ್ತು ನಡೆಸ್ತಿರೋ ವಿಜಯ್ ವಿರುದ್ಧ ಡಿಎಂಕೆ ಕಿಡಿಕಾರಿರುವುದು. ದಳಪತಿ ವಿಜಯ್ಗೆ ಈ ಸಂದರ್ಭದಲ್ಲಿ ಡಿಎಂಕೆ ಹೇಳ್ತಾ ಇರೋದಿದು, ಮೊದಲು ಬೆಂಬಲವನ್ನು ಸಾಬೀತುಪಡಿಸಿ ಆಮೇಲೆ ರಾಜ್ಯಪಾಲರನ್ನ ಹೋಗಿ ಭೇಟಿ ಮಾಡಿ. ಮೊದಲೇ ರಾಜ್ಯಪಾಲರನ್ನ ಭೇಟಿ ಮಾಡಿದರೆ ಹೆಂಗೆ ಅನ್ನೋ ಥರ ಒಂಥರ ಕಿಂಡಲ್ ಮಾಡಿರೋದು ಡಿಎಂಕೆ. ಈ ಜಟಾಪಟಿ ಅಂತೂ ಕಂಟಿನ್ಯೂ ಆಗಿ ನಡೀತಾನೆ ಇದೆ ಬಿಡಿ. ಡಿಎಂಕೆ ಒಳಗೊಳಗೆ ಏನೆಲ್ಲ ಟ್ರೈ ಮಾಡಬೇಕು ಅದನ್ನು ಮಾಡ್ತಾ ಇದ್ದಾರೆ. ಜೊತೆಗೆ ಒಂದು ಮಾಹಿತಿ ಪ್ರಕಾರ ಉದಯನಿಧಿ ಸ್ಟಾಲಿನ್ ಇದ್ದಾರಲ್ಲ, ಅವರು ಈ ಸರ್ಕಾರ ರಚನೆಗೆ ಅಡಚಣೆ ಆಗಿಬಿಟ್ಟಿದ್ದಾರೆ ಅಂತ ಕೇಳ್ಪಡ್ತಾ ಇದ್ದೀವಿ. ಯಾಕೆ ಅಂತ ಅಂದರೆ ವಿಜಯ್ ಅಧಿಕಾರಕ್ಕೆ ಬಂದಿದ್ದೇ ಆದರೆ ಮುಂದಿನ 20-30 ವರ್ಷಗಳ ಕಾಲ ಡಿಎಂಕೆ ಅಧಿಕಾರಕ್ಕೆ ಬರೋದು ಭಾಳ ಕಷ್ಟ. ನನ್ನ ಭವಿಷ್ಯ ಏನು ಅನ್ನೋ ನಿಟ್ಟಿನಲ್ಲಿ ಸ್ಟಾಲಿನ್ ಅವರಿಗೆ ಉದಯನಿಧಿ ಸ್ಟಾಲಿನ್ ಅವರು ಪ್ರಶ್ನೆ ಮಾಡಿದ್ದಾರಂತೆ. ವಿಜಯ್ ಅವರು ಇನ್ನು 20-30 ವರ್ಷಗಳ ಕಾಲ ಇದೇ ರೀತಿಯಾಗಿ ಇರ್ತಾರೆ, ಸೊ ನಾವು ನಮ್ಮ ಡಿಎಂಕೆ ಭವಿಷ್ಯ ಏನು ಅನ್ನೋ ನಿಟ್ಟಿನಲ್ಲಿ, ಸೊ ಹಾಗಾಗಿನೇ ತೆರೆಮರೆಯಲ್ಲಿ ಈ ರೀತಿಯಾದಂಥ ಪ್ರಯತ್ನ ನಡೀತಾ ಇದೆ ಅಂತ ಹೇಳಲಾಗ್ತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡ್ತಾರೆ ಗ್ಯಾರಂಟಿ ನ್ಯೂಸ್ನ ಎಡಿಟರ್ ಸತೀಶ್ ಆಂಜನಪ್ಪ. ನ್ಯೂಸ್ ಡೆಸ್ಕಿಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸತೀಶ್, ಏನು ನಡೀತಾ ಇದೆ? ಇದುವರೆಗೂ ಕೂಡ ಬಹುಮತ ಅಂತೂ ಸಾಬೀತು ಮಾಡೋದಕ್ಕೆ ಟಿವಿಕೆ ಕಡೆಯಿಂದ ಆಗ್ತಾ ಇಲ್ಲ. ಮತ್ತೊಂದು ಕಡೆ ಎಷ್ಟೋ ವರ್ಷಗಳಿಂದ ಶತ್ರುತ್ವ ಅಂತ ಅಂದರೆ ಇವರೇ ಅನ್ನೋದಕ್ಕೆ ಎಕ್ಸಾಂಪಲ್ ಇವರು ಡಿಎಂಕೆ ಮತ್ತು AIADMK. ಸೊ ಅಂಥದ್ರಲ್ಲಿ ಡಿಎಂಕೆ AIADMKಯನ್ನು ಅಧಿಕಾರಕ್ಕೆ ತರೋದಕ್ಕೆ ಪ್ಲಾನ್ ಮಾಡ್ತಾ ಇದೆಯಂತೆ. ರಾಮ್, ಒಂದು ರೀತಿ ಸಿನಿಮಾ ಕ್ಲೈಮ್ಯಾಕ್ಸ್ ಥರ ಆಗ್ತಾ ಇದೆ. ಬರೀ ಟ್ವಿಸ್ಟ್ಗಳ ಮೇಲೆ ಟ್ವಿಸ್ಟ್ ಕಾಣಿಸ್ತಾ ಇದೆ ತಮಿಳ್ನಾಡಿನ ಎಲೆಕ್ಷನ್ ಆಫ್ಟರ್ ರಿಸಲ್ಟ್ ಆದಮೇಲೆ. ಈಗ ನಾವು ನೋಡ್ತಾ ಇದ್ದೀವಿ, ಕಳೆದ 4 ತಿಂಗಳಿಂದ ಆಲ್ಮೋಸ್ಟ್ ಸೋಮವಾರದಿಂದ ಸಿಕ್ಕಾಪಟ್ಟೆ ಡ್ರಾಮಾ ಆಗ್ತಾ ಇದೆ. ಇನ್ನೇನು ಟಿವಿಕೆ ವಿಜಯ್ ಅಧಿಕಾರವನ್ನು ಸ್ವೀಕರಿಸ್ತಾರೆ, ಇವತ್ತು ಪ್ರಮಾಣ ವಚನ ಸ್ವೀಕರಿಸ್ತಾರೆ ಅನ್ನೋ ಒಂದು ಲೆಕ್ಕಾಚಾರದಲ್ಲಿ ಎಲ್ಲರೂ ಇದ್ರು ನೆನ್ನೆ. ಬಟ್ ಆಫ್ಟರ್ ನೈಟ್ ರಾತ್ರಿ ಒಂದು 9 ಗಂಟೆ ಆದ ಮೇಲೆ ಮತ್ತೆ ಟ್ವಿಸ್ಟ್ ತಗೊಳ್ತು ಬಿಕಾಸ್ ಆಫ್ VCK ಮತ್ತು ಮುಸ್ಲಿಂ ಲೀಗ್ ಅವರ ಒಂದು ಹೇಳಿಕೆಯಿಂದ. ಮುಸ್ಲಿಂ ಲೀಗ್ ಡೈರೆಕ್ಟಾಗಿ ಹೇಳಿಕೆ ಕೊಟ್ಬಿಡ್ತು, ನಾವು ಅದುವರೆಗೂ ಕೂಡ ಒಂದು ಹೇಳಿಕೆಯನ್ನು ಕೊಟ್ಟಿದ್ದು, ನಾವು ಸಪೋರ್ಟ್ ಮಾಡ್ತಾ ಇದ್ದೀವಿ TVKಗೆ ಅಂತ ಸಂಜೆ. ಬಟ್ ನಿನ್ನೆ ರಾತ್ರಿ 9 ಗಂಟೆ ನಂತರ ಮುಸ್ಲಿಂ ಲೀಗ್ ತಾವು ಸಪೋರ್ಟ್ ಮಾಡ್ತಾ ಇಲ್ಲ ವಿಜಯ್ಗೆ, ನಾವು DMK ಜೊತೆ ಕಂಟಿನ್ಯೂ ಮಾಡ್ತೀವಿ ಅನ್ನೋ ಒಂದು ಹೇಳಿಕೆಯಿಂದ ಮತ್ತೆ ಟ್ವಿಸ್ಟ್ ಶುರುವಾಯಿತು. ಜೊತೆಗೆ VCK ಇಲ್ಲಿ ಮೇಜರ್ ರೋಲನ್ನು ಪ್ಲೇ ಮಾಡ್ತಾ ಇದೆಯಾ ಅನ್ನೋ ಒಂದು ಚರ್ಚೆ ಆಗ್ತಾ ಇದೆ. 2 ಸೀಟನ್ನು ಗೆದ್ದಿದ್ದಾರೆ VCK ಪಾರ್ಟಿಯವರು, 2 MLA ಇರೋದು. ಬಟ್ ಅವರು ಡಿಮ್ಯಾಂಡ್ ನೋಡಿಬಿಟ್ರೆ ಎಷ್ಟು ಡಿಮ್ಯಾಂಡ್ಸ್ ಇಡ್ತಾ ಇದ್ದಾರೆ ಅಂದರೆ ಸಿಕ್ಕಾಪಟ್ಟೆ ಡಿಮ್ಯಾಂಡ್ಸ್ ಇದೆ. ಆ ಡಿಮ್ಯಾಂಡ್ಸನ್ನು ಒಪ್ಕೊಳ್ಳೋದಕ್ಕೆ ವಿಜಯ್ಗೆ ಸಾಧ್ಯ ಆಗ್ತಾ ಇಲ್ಲ ಕಳೆದ 2-3 ದಿನಗಳಿಂದ. ಹೀಗಾಗಿನೇ ಇವತ್ತು ಮತ್ತೆ 11 ಗಂಟೆಗೆ ಸಭೆ ಇದೆ, 11 ಗಂಟೆಗೆ ಒಂದು ಸಭೆ ಮಾಡಿ ಒಂದು ಪ್ರೆಸ್ ಮೀಟನ್ನು ಮಾಡುವಂಥ ಸಾಧ್ಯತೆ ಇತ್ತು VCK ಮುಖ್ಯಸ್ಥ ತಿರುಮಾ ಅವರು. ಬಟ್ ಆ ಒಂದು ಪ್ರೆಸ್ ಮೀಟ್ ಇನ್ನೂ ಕೂಡ ಆರಂಭ ಆಗಲೇ ಇಲ್ಲ. ಇಡೀ ಮೀಡಿಯಾದವರು, ತಮಿಳುನಾಡಿನಲ್ಲಿ ಎಲ್ಲ ಮೀಡಿಯಾದವರು VCK ಕಚೇರಿ ಮುಂದೆ ಕ್ಯಾಮ್ರಾಗಳು ಹಾಕ್ಕೊಂಡು ನಿಂತ್ಕೊಂಡಿದ್ದಾರೆ. ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಕಳೆದ ಬೆಳಗ್ಗೆ 10 ಗಂಟೆಯಿಂದಲೂ ಕೂಡ ನೀನು ಯಾವ ಕ್ಷಣದಲ್ಲ ಬೇಕಾದ್ರೂ ಅನೌನ್ಸ್ ಮಾಡಬಹುದು, ಅನೌನ್ಸ್ಮೆಂಟ್ ಆಗುತ್ತೆ VCKಯಿಂದ TVKಗೆ ಬೆಂಬಲವನ್ನು ಕೊಡಬಹುದು ಅನ್ನೋ ಲೆಕ್ಕಾಚಾರದಲ್ಲಿ ಎಲ್ಲರೂ ಕಾಯ್ತಾ ಇದ್ದಾರೆ. ಈ ನಡುವೆ VCKಯ ಒಂದು MLA ಒಂದು ಸ್ಟೇಟ್ಮೆಂಟನ್ನು ಕೊಡ್ತಾರೆ. VCK MLA ನಮ್ಮ ಲೀಡರು DCM ಅಲ್ಲ CM ಕೂಡ ಆಗ್ತಾರೆ ಅನ್ನೋ ಒಂದು ಹೇಳಿಕೆ ಸಾಕಷ್ಟು ಸಂಚಲನವನ್ನು ಉಂಟು ಮಾಡ್ತು ತಮಿಳುನಾಡಿನಲ್ಲಿ. ಯಾಕಂದರೆ ಒಂದು ಕಡೆ AIADMK ಅವರು ಈಗ ಸಭೆ ಮೇಲೆ ಸಭೆ ನಡೆಸ್ತಾ ಇದ್ದಾರೆ. ಎಲ್ಲರೂ ಕೂಡ ಪಾಂಡಿಚೇರಿಯಲ್ಲಿ ಇದ್ರು MLAಗಳು, ಎಲ್ಲರೂ ಕೂಡ ಈಗ ಚೆನ್ನೈನ EPS ಮನೆಗೆ ಶಿಫ್ಟ್ ಆಗಿದ್ದಾರೆ, ಅಲ್ಲಿ ಒಂದು ಸಭೆ ಆರಂಭ ಆಗ್ತಾ ಇದೆ. ಈ ನಡುವೆ CPMನ ನಾಯಕ ಬೇಬಿ ಒಂದು ಹೇಳಿಕೆಯನ್ನು ಕೊಡ್ತಾರೆ, AIADMK ಅಧಿಕಾರ ತರೋದಕ್ಕೆ ಸೆಂಟ್ರಲ್ನಲ್ಲಿ ದೊಡ್ಡ ಮಟ್ಟದ ಲಾಬಿ ಆಗ್ತಾ ಇದೆ. ಸೊ BJP ಹಿಂಬಾಗಿಲ ಮೂಲಕ ಅಧಿಕಾರವನ್ನು ಹಿಡಿಯೋದಕ್ಕೆ AIADMKಯಿಂದ ಟ್ರೈ ಮಾಡಿಸ್ತಾ ಇದೆ ಅನ್ನೋ ಒಂದು ಹೇಳಿಕೆ. ಸೊ ಇದೆಲ್ಲ ಒಂದು ರೀತಿ ಗೊಂದಲ ಏನಾಗ್ತಿದೆ ತಮಿಳುನಾಡಿನಲ್ಲಿ ಅಂತ. ಇದುವರೆಗೂ ಕೂಡ 116 ಶಾಸಕರ ಬೆಂಬಲವನ್ನು ಘೋಷಣೆ ಮಾಡಲಾಗಿದೆ TVKಗೆ. ಅದು TVKಯ 107 ಪ್ಲಸ್ ಕಾಂಗ್ರೆಸ್ನ 5,
CPI CPMನ 4 ಶಾಸಕರ ಬಲ ಇದೆ. ಸೊ ಇನ್ನು ಒಂದು ಬೇಕು, ಆ ಒಂದು ಶಾಸಕರು ಯಾರು ಸಪೋರ್ಟ್ ಮಾಡ್ತಾರೆ ಅನ್ನೋದು ಲೆಕ್ಕಾಚಾರ. ಈ ನಡುವೆ TTV ದಿನಕರನ್ ಕೂಡ ಸುದ್ದಿಗೋಷ್ಠಿಯನ್ನು ಮಾಡಿ ಕೆಲವೊಂದಿಷ್ಟು ಆರೋಪಗಳನ್ನು ಮಾಡಿದ್ರು TTV ವಿಜಯ್ ವಿರುದ್ಧ. ವಿಜಯ್ ಈ ರಾಜ್ಯದ CM ಆಗೋದಕ್ಕೆ ಅರ್ಹ ಇರಲಿಲ್ಲ, ಅವ್ರಿಗೆ ರಾಜಕೀಯದ ಗಂಧ ಗಾಳಿ ಗೊತ್ತಿಲ್ಲ, ಅವ್ರನ್ನ ಹೆಂಗೆ CM ಆಗಿ ಒಪ್ಕೊಳ್ಳೋದು ನಾವು ಅನ್ನೋ ರೀತಿಯಾಗಿ ಪ್ರಶ್ನೆ ಮಾಡಿದ್ರು. ನಿನ್ನೆ ಅಷ್ಟೇ ಏನು TTV ದಿನಕರನ್ ಅವರ ಒಂದು ಪಕ್ಷದ MLA ಇದ್ದಾರೆ, AMMK ಒಬ್ಬರೇ MLA ಇದ್ದರು, ಅವರು ಇವರನ್ನು ಕುದುರೆ ವ್ಯಾಪಾರ ಮಾಡಲಾಗಿದೆ ಅನ್ನೋ ಒಂದು ಆರೋಪವನ್ನು ಮಾಡಿದರು TTV ದಿನಕರನ್. ಬಟ್ ಇವತ್ತು ಪ್ರೆಸ್ ಮೀಟ್ ಮಾಡಿ ಯಾವುದೇ ರೀತಿಯ ಕುದುರೆ ವ್ಯಾಪಾರ ಆಗಿಲ್ಲ, ಅಂದರೆ ಯಾರನ್ನು ಶಾಸಕರನ್ನ ಖರೀದಿ ಮಾಡಿಲ್ಲ ಅನ್ನೋದನ್ನು ಸ್ವತಃ ಅವರೇ ಒಪ್ಕೊಂಡಿದ್ದಾರೆ. ನಿನ್ನೆ ಒಂದು ಹೇಳಿಕೆ, ಇವತ್ತು ಮತ್ತೊಂದು ಹೇಳಿಕೆ TTV ದಿನಕರನ್ ಅವ್ರದ್ದು, ಯಾವುದೇ ರೀತಿಯ ಕುದುರೆ ವ್ಯಾಪಾರ ಆಗಿಲ್ಲ ಅನ್ನೋದನ್ನ ಅವರೇ ಸ್ಪಷ್ಟವಾಗಿ ಹೇಳಿದ್ದಾರೆ. ಸೊ ಹೀಗಾಗಿ ಇಲ್ಲಿ ತುಂಬ ಪ್ರಮುಖವಾದ ವಿಚಾರ ಕಾಣ್ತಾ ಇರೋದು VCKಯ ಬೆಂಬಲ ಕೊಡ್ತಾರಾ ಕೊಡಲ್ವಾ. ಸೊ ಇವತ್ತು ಅನೌನ್ಸ್ ಮಾಡಲೇಬೇಕು ಅವರು. ಮತ್ತೊಂದು ಕಡೆ VCK ಕಚೇರಿಗೆ ವಿಜಯ್ ಅವರು ಹೋಗ್ತಾರೆ, ವಿಜಯ್ ಅವರು ಹೋಗಿ ಜಂಟಿ ಸುದ್ದಿಗೋಷ್ಠಿಯನ್ನು ಮಾಡ್ತಾರೆ ಅನ್ನೋ ಒಂದು ಚರ್ಚೆ ಕೂಡ ಆಗ್ತಾ ಇದೆ. ರಾಮ್, ಬಹುಶಃ 1 ಗಂಟೆಗೆ ಈ ಎಲ್ಲ ಒಂದು ಗೊಂದಲಗಳಿಗೆ ತೆರೆ ಬೀಳಬಹುದು, ಯಾಕಂದರೆ VCK ಮುಖ್ಯಸ್ಥ ತಿರುಮ ಪ್ರೆಸ್ ಮೀಟನ್ನು ಮಾಡಬಹುದು ಅನ್ನೋ ಲೆಕ್ಕಾಚಾರ ಇದೆ. ರಾಮ್, ಓಕೆ ಥ್ಯಾಂಕ್ ಯು ಸತೀಶ್ ತಮ್ಮೆಲ್ಲ ಮಾಹಿತಿಗಾಗಿ. ಎಸ್, ಗಮನಿಸ್ತಾ ಇದ್ದೀವಿ ಒಂದು ಕಡೆ ಈಗ DMK ಮತ್ತು AIADMK ಸತತವಾಗಿ ಕಾದು ನೋಡುವ ತಂತ್ರಗಾರಿಕೆಯನ್ನು ಮಾಡ್ತಾ ಇದೆ. ಅತಿ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿರೋದು TVK, ಬಟ್ ಬಹುಮತ ಇಲ್ಲ, 108, ಅದರಲ್ಲಿ 1 ಮೈನಸ್ ಮಾಡಿದರೆ 107. ವಿಜಯ್ ಅವರು ಒಂದು ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕಾಗುತ್ತೆ, 2 ಕ್ಷೇತ್ರಗಳಲ್ಲಿ ಅವರು ಗೆದ್ದು ಬೀಗಿರೋದು. ಸೊ ಹಂಗಾಗಿ 107 + 5 ಅಂತ ಅಂದರೆ 112 ಆಗುತ್ತೆ. ಇನ್ನೂ 6 MLAಗಳು ಬೇಕು. ಆ 6ರಲ್ಲಿ 4 ಸಿಕ್ಕಿದೆ ಈಗ, ಬಟ್ ಇನ್ನು 2ಕ್ಕೆ ಯಾವ ಲೆವೆಲ್ಗೆ ಒದ್ದಾಡ್ತಾ ಇದ್ದಾರೆ ಅಂತ ಅಂದರೆ, ಅವ್ರು ನೋಡಿದರೆ ಷರತ್ತುಗಳ ಮೇಲೆ ಷರತ್ತುಗಳನ್ನು ಹಾಕ್ತಾ ಇದ್ದಾರೆ. VCK ಅವರು ಆ ನಿಟ್ಟಿನಲ್ಲಿ ಸಿಕ್ಕಾಪಟ್ಟೆ ಗೊಂದಲದಲ್ಲಿದ್ದಾರೆ. ವಿಜಯ್ ನೋಡಿ, ಅವರು ವಿಜಯ್ ಅವರ TVK ಜೊತೆ ಮೈತ್ರಿ ಮಾಡ್ಕೊಳ್ಬೇಕು ಅಂತ ಅಂದರೆ 4 ಕಂಡೀಷನ್ಗಳನ್ನು ಹಾಕಿದಾರಂತೆ. ಒಂದು, ಉಪಮುಖ್ಯಮಂತ್ರಿ ಪಟ್ಟ ಮತ್ತು ಒಂದು ಸಚಿವ ಸ್ಥಾನ ಬೇಕು ಅಂತ ಹೇಳಿ. ಇದರ ಜೊತೆಗೆ ವಿಜಯ್ ಅವರ ತಿರುಚಿ MLA ಕ್ಷೇತ್ರ ನಮಗೆ ಬೇಕು, ಅಂದರೆ ಈಗ 1 ಕ್ಷೇತ್ರಕ್ಕೆ ರಾಜೀನಾಮೆ ಕೊಡ್ತಾರೆ ವಿಜಯ್ ಅವರು. ಸೊ ಅದರಲ್ಲಿ 1 ಕ್ಷೇತ್ರ ನಮಗೆ ಬೇಕು, ನಾವೆಲ್ಲಿ ಸ್ಪರ್ಧೆ ಮಾಡ್ತೀವಿ ಅಂತ ಹೇಳಿ. 3ನೇದು, ತಿರುಮಾವಳವನ್ ಅವರ MP ಕ್ಷೇತ್ರ ನಮಗೆ ಬೇಕು, ಜೊತೆಗೆ ದಲಿತರ ಅಭಿವೃದ್ಧಿಗೆ ಹೊಸ ಕಾನೂನನ್ನು ತರಬೇಕು. ಇಷ್ಟೆಲ್ಲ ಬೇಡಿಕೆಗಳನ್ನು ವಿಜಯ್ ಅವರು ವಿಜಯ್ ಅವರ ಮುಂದೆ ಇಲ್ಲಿ VCK ಪಕ್ಷದ ನಾಯಕರು ಇಟ್ಟಿದ್ದಾರೆ.